ಸಿಇಟಿ ಮರುಪರೀಕ್ಷೆಗೆ ರೂಪ್ಸಾ ಕರ್ನಾಟಕ ಆಗ್ರಹ. ಇತ್ತೀಚೆಗಷ್ಟೇ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ಸುಮಾರು 46 ಅಂಕದ ಪ್ರಶ್ನೆಗಳು ಹೊರಪಠ್ಯದಿಂದ ಕೇಳಲಾಗಿದ್ದು, ಇದರಿಂದ ವಿದ್ಯಾರ್ಥಿಗಳು ಆತಂಕಕ್ಕೀಡಾಗಿದ್ದು, ಕೂಡಲೇ ಸರ್ಕಾರ ಮರುಪರೀಕ್ಷೆ ನಡೆಸುವಂತೆ ರೂಪ್ಸಾ ಕರ್ನಾಟಕ ಆಗ್ರಹಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರೂಪ್ಸಾ ಕರ್ನಾಟಕ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ, ಈ ಬಾರಿಯ ಸಿಇಟಿ ಪರೀಕ್ಷೆಯಲ್ಲಿ ಪಿಸಿಎಂಬಿ ಸೇರಿದಂತೆ 4 ವಿಷಯಗಳಲ್ಲಿ ಒಟ್ಟು 46 ಪ್ರಶ್ನೆಗಳು ಹೊರಪಠ್ಯದಿಂದ ಕೇಳಲಾಗಿದ್ದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ನೀಡಿದಂತಾಗಿದೆ. ಸುಮಾರು 2 ವರ್ಷಗಳಿಂದ ಶ್ರಮಪಟ್ಟು ಸಿಇಟಿ ಪರೀಕ್ಷೆಗೆ ತಯಾರಾಗಿ ಉತ್ತಮ ಭವಿಷ್ಯದ ಕನಸು ಹೊತ್ತಿದ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿರುವುದು ಅವರ ಶೈಕ್ಷಣಿಕ ಭವಿಷ್ಯವನ್ನೇ ಬುಡಮೇಲು ಮಾಡಿದಂತಾಗಿದೆ. ಉತ್ತಮವಾಗಿ ಅಧ್ಯಯನ ಮಾಡಿ ಪರೀಕ್ಷೆಗೆ ಸಿದ್ಧರಾದ ವಿದ್ಯಾರ್ಥಿಗಳು ಸಹ ನಿರೀಕ್ಷಿತ ಅಂಕ ಗಳಿಸುವಲ್ಲಿ ವಿಫಲರಾಗಿ ದಿಕ್ಕು ತೋಚದಂತೆ ಪರೀಕ್ಷಾ ಕೇಂದ್ರಗಳಲ್ಲಿ ಅಸಹಾಯಕರಾಗಿ ಕುಳಿತುಕೊಳ್ಳುವಂತೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮಾಡಿದೆ ಎಂದರು. ಶಿಕ್ಷಣ ಇಲಾಖೆ ನಿರಂತರವಾಗಿ ಎಡವಟ್ಟುಗಳನ್ನು ಮಾಡುತ್ತಾ ಬಂದಿದ್ದು, ಇಡೀ ಶಿಕ್ಷಣ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಕೆಟ್ಟ ಸ್ವರೂಪವನ್ನು ಪಡೆದುಕೊಳ್ಳುವ ನಿದರ್ಶನಗಳು ನಮ್ಮ ಮುಂದಿವೆ. ಬೋರ್ಡ್ ಪರೀಕ್ಷೆ ವಿಚಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿಸಿ ಕ್ಯಾಮೆರಾ ಅಳವಡಿಸುವುದು ಹಾಗೂ ಇನ್ನಿತರೆ ಅವೈಜ್ಞಾನಿಕ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಶಿಕ್ಷಣ ಇಲಾಖೆಯ ಗೌರವವನ್ನು ಕಡಿಮೆ ಮಾಡುವ ಕೆಲಸ ಮಾಡುತ್ತಿದೆ. ಇದಕ್ಕೆ ಹಿಂಬು ಕೊಡುವಂತೆ ಸಿಇಟಿ ಪರೀಕ್ಷೆಯಲ್ಲಿ ಹೊರಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ರಾಜ್ಯದ ಸುಮಾರು 3.5 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗುವ ಕ್ರಮವನ್ನು ಅನುಸರಿಸಿದ್ದು, ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು ಹಾಗೂ ಯಾವುದೇ ಗ್ರೇಸ್ ಅಂಕಗಳನ್ನು ನೀಡದೆ ಮತ್ತೊಮ್ಮೆ ನಿಯಮಾನುಸಾರ ಸಿಇಟಿ ಪರೀಕ್ಷೆಯನ್ನು ನಡೆಸುವುದರ ಮೂಲಕ ರಾಜ್ಯದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. 3.5 ಲಕ್ಷ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಸೊ ಅದರಲ್ಲಿ 4 ಸಬ್ಜೆಕ್ಟ್ಗಳಿದ್ದಾವೆ. ಒಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಅಂಡ್ ಬಯಾಲಜಿ. ಫಿಸಿಕ್ಸ್ ಅಲ್ಲಿ ಸುಮಾರು 5 ಪ್ರಶ್ನೆಗಳು, ಮತ್ತೆ ಮ್ಯಾಥ್ಸ್ ಅಲ್ಲಿ ಸುಮಾರು 15 ಪ್ರಶ್ನೆಗಳು, ಮತ್ತೆ ಕೆಮಿಸ್ಟ್ರಿಯಲ್ಲಿ 16 ಪ್ರಶ್ನೆಗಳು, ಮತ್ತೆ ಬಯಾಲಜಿಯಲ್ಲಿ 10ಕ್ಕೂ ಹೆಚ್ಚು ಪ್ರಶ್ನೆಗಳು, ಒಟ್ಟು 46 ಪ್ರಶ್ನೆಗಳು ಔಟ್ ಆಫ್ ದಿ ಸಿಲೆಬಸಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ದುರಂತ ಏನಂದ್ರೆ 240 ಮಾರ್ಕ್ಸ್ಗೆ ಸುಮಾರು 46 ಅಂದ್ರೆ ಹತ್ತತ್ರ 20% ಪ್ರಶ್ನೆಗಳು ತಪ್ಪಾಗಿದ್ದಾವೆ ಅಥವಾ ಬೇರೆ ಸಿಲೆಬಸ್ ಇಂದ ಬಂದಿರೋದ್ರಿಂದ ಇದು ಮಕ್ಕಳಿಗೆ ಬಹಳ ದೊಡ್ಡ ಆಘಾತ ಮತ್ತೆ ದುಃಖವನ್ನು ತರುವಂತಹ ಒಂದು ಘಟನೆಯಾಗಿದೆ. ಯಾಕೆ ಅಂತಂದ್ರೆ 2 ವರ್ಷ ಸತತವಾಗಿ ಮಕ್ಕಳುಗಳು ಇದಕ್ಕಾಗಿನೇ ಪ್ರಿಪೇರ್ ಆಗಿರ್ತವೆ. ನಾವು ಇಂಜಿನಿಯರಿಂಗ್ ಅನ್ನು ತಗೋಬೇಕು ಅಥವಾ ಇನ್ನಿತರೆ ಡಿಗ್ರಿ ಉನ್ನತ ಕೋರ್ಸ್ಗಳನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಆಸೆಯನ್ನು ಇಟ್ಕೊಂಡು ಮತ್ತೆ ಮನೆ ಪೋಷಕರು ಕೂಡ ಆ ರೀತಿಯ ಕನಸುಗಳನ್ನು ಕಾಣ್ತಾ ಇರ್ತಾರೆ. ನಮ್ಮ ಮಕ್ಕಳು ಏನಾದ್ರು ಉನ್ನತ ಒಂದು ಕೋರ್ಸ್ ಅನ್ನ ಡಿಗ್ರಿಯನ್ನ ಮಾಡ್ತಾರೆ ಅಂತೇಳಿ. ಸೊ ಇದಕ್ಕೆ ತಣ್ಣೀರೆರಚಿರುವಂತಹ ಅಂದ್ರೆ ಇದಕ್ಕೆ ಒಂದು ದೊಡ್ಡ ಪ್ರಮಾದವನ್ನು ಎಸಗಿರುವಂತಹ ಈ ಇಲಾಖೆ ಬಹಳ ಬೇಜವಾಬ್ದಾರಿಯಿಂದ ಈ ವರ್ತನೆಯನ್ನ ಮಾಡಿದೆ. ಯಾಕಂದ್ರೆ ಕನಿಷ್ಠ ಪ್ರಶ್ನೆ ಪತ್ರಿಕೆ ತಯಾರಾದಾಗ ಅದನ್ನ ಪುನರ್ವಿಮರ್ಶೆಗೆ ಒಳಪಡಿಸಬೇಕು. ಪರೀಕ್ಷೆ ಪಠ್ಯಗಳಲ್ಲಿ ನಾವು ಕೊಟ್ಟಿರುವಂತಹ ಪಠ್ಯಗಳಲ್ಲೇ ಪ್ರಶ್ನೆಗಳಿದಾವೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿ ಆನಂತರ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಬೇಕು ಅನ್ನೋ ಆಲೋಚನೆ ಇಲ್ಲದೆ ಇರುವಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನ ತಕ್ಷಣ ಅವ್ರ ಮೇಲೆ ಕ್ರಮವನ್ನು ಜರುಗಿಸಿ ಮತ್ತೆ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು. ಮತ್ತೆ ಈ ಪರೀಕ್ಷೆಗೆ ಆಗಿರುವಂತಹ ಒಟ್ಟು ವೆಚ್ಚವನ್ನ ಅವರಿಂದ ವಸೂಲಿ ಮಾಡಬೇಕು. ಅದರ ಜೊತೆಗೆ 46 ಮಾರ್ಕ್ಸ್ ಏನು ಕಡಿಮೆ ಅಲ್ಲ ಅದು. ಸೊ ಅದನ್ನ ನೀವು ಆ ಮಕ್ಕಳುಗಳಿಗೆ ಗ್ರೇಸ್ ಆಗಿ ಕೊಡಕ್ ಹೋದ್ರೆ ಅದು ಎಲ್ಲಾ ಮಕ್ಕಳಿಗೂ ಒಂದೇ ತರ ಆಗುತ್ತೆ. ಸೊ ಓದ್ದರಿಗೆ ಓದದೇ ಇರೋರಿಗೂ ಒಂದೇ ತರ ಆಗುತ್ತೆ. ಅದ್ರ ಬದಲು ಅದನ್ನ ಕಳೆದ್ರೂ ಕೂಡ ಸೊ ಅದು ಮಕ್ಕಳಿಗೆ ದೊಡ್ಡ ಅನ್ಯಾಯ ಆಗುತ್ತೆ. ಅದರಿಂದ ಮರುಪರೀಕ್ಷೆ ಮಾಡಿ ಅಂತ ಹೇಳ್ಬಿಟ್ಟು ರೂಪ್ಸಾ ಕರ್ನಾಟಕ ಮತ್ತೆ ಇಡೀ ರಾಜ್ಯದ ಏನು PU ಕಾಲೇಜು ಆಡಳಿತ ಮಂಡಳಿಗಳದು ಎಲ್ಲರ ಪರವಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಮರುಪರೀಕ್ಷೆಯನ್ನ ಮಾಡಿ. ಸೊ ಯಾಕೆ ಈ ಮಾತನ್ನ ಕೇಳ್ತಾ ಇದ್ರೆ PUC ಮತ್ತೊಂದು ಪರೀಕ್ಷೆ ಇದೆ, ಇಂಥವು ಇನ್ನೂ 2 ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಸೊ ಹಾಗಾಗಿ ಮೊದಲನೇ ಪರೀಕ್ಷೆನಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಡದೇ ಇರುವಂತ ವಿದ್ಯಾರ್ಥಿಗಳು 2ನೇ ಪರೀಕ್ಷೆನಲ್ಲಿ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ಳೋ ಹಂತದಲ್ಲಿ ಇದಾವೆ. ಸೊ ಆ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಅದರ ಪರೀಕ್ಷೆಯ ನಂತರ ನೀವು ಸಿಇಟಿ ಪರೀಕ್ಷೆಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ನೀವು ಮರುಪರೀಕ್ಷೆಯನ್ನ ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗಿ ರೂಪ್ಸಾ ಕರ್ನಾಟಕ ಈ ವಿಚಾರದಲ್ಲಿ ಕಾನೂನು ಹೋರಾಟಕ್ಕೆ ಇಳಿಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳೋದಕ್ಕೆ ಇಚ್ಛಿಸ್ತೀವಿ. ಸೊ ಆ ಅವಕಾಶ ನೀವು ಕೊಡೋದಿಲ್ಲ, ನೀವೇ ಅದರ ನಿರ್ಧಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದೀವಿ. ಸಾಕಲ್ಲ, ಎಷ್ಟು ನಿಮಿಷ